ಇವಳೊಬ್ಳು ಸೀಮೆಗೆಲ್ದಿರೋ ಅಪ್ಪ ಇವಳೊಬ್ಳಿಗೆ ಇರೋದನ್ನ ಹತ್ರ ಬಿಲ್ಡಪ್ ಕೊಡ್ತಿದ್ದಾಳೆ. ಅಪ್ಪನ ಉಳಿಸ್ಕೊಳ್ಳೋದಕ್ಕೆ ಇಲ್ಲದೆ ಇರೋ ಸರ್ಕಸ್ ಮಾಡ್ತಿದ್ದಾಳೆ. ಆದರೆ ಈ ಪ್ರಬಲ ಮೃತ್ಯುವಾಗಿ ಪಕ್ಕದಲ್ಲೇ ಇದ್ದಾನೆ ಅನ್ನೋದು ಇವಳು ಗೊತ್ತಿಲ್ಲ. ಹೇಳು ಕಾತಿ. ಹಾ ಪ್ರಭಾ, 1:30 ಆಯ್ತು. ಅಪ್ಪ ಊಟ ಮಾಡಿದಾರಂತೆ. ನೀನ್ ಮರೀದೆ ಹೋಗಿ ಅವ್ರಿಗೆ ಮೆಡಿಸಿನ್ಸ್ ಕೊಡ್ತೀಯಾ? ಶ್ಯೂರ್ ಕಾತಿ. ನೀನು ನೆನಪು ಮಾಡಲಿಲ್ಲ ಅಂದಿದ್ರು ನಾನು ಟ್ಯಾಬ್ಲೆಟ್ ಕೊಡ್ತಿದ್ದೆ. ನೆನಪು ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಪ್ರಭಾ? ನೀನ್ ಇವಾಗ ಇಮಿಡಿಯೇಟ್ಲಿ ಹೋಗಿ ಅಪ್ಪಂಗೆ ಮೆಡಿಸಿನ್ಸ್ ಕೊಡು. ಆಮೇಲೆ ಕೆಲ್ಸದ ಪ್ರೆಷರಲ್ಲಿ ಮರ್ತೋಗ್ಬಿಡ್ಬೇಡ. ನೋ 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 ನನಗೂ ಮಾವನ ಮೇಲೆ ನಿನ್ನಷ್ಟೇ ಕನ್ಸರ್ನ್ ಇದೆ ಕಾತಿ. ನಾನು ಈಗಲೇ ಹೋಗಿ ಮೆಡಿಸಿನ್ಸ್ ಕೊಡ್ತೀನಿ. ಓಕೆ ಪ್ರಭಾ, ಥ್ಯಾಂಕ್ ಯು ಸೋ ಮಚ್. ನೀನು ಮರೆತರೂ ನಾನು ಮರೆಯೋದಿಲ್ಲ ಕಾತಿ. ಮೆಡಿಸಿನ್ಸ್ ಕೊಟ್ಟರೆ ಅಲ್ವಾ ಮಾವ ಆದಷ್ಟು ಬೇಗ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳೋಕ್ಕಾಗೋದು. ಇವತ್ತು ನಮ್ಮ ಮಾವನ ಹದ್ದಿನ ಕಣ್ಣಲ್ಲಿ ಕಾಯೋರು ಯಾರೂ ಇಲ್ಲ. ಸಿರಪ್ ಡೋಸ್ ಸ್ವಲ್ಪ ಹೆಚ್ಚಿಗೆನೇ ಕೊಡಬಹುದು. ಹೀಗೆ 1 ತಿಂಗಳು ಆಫೀಸಿಗೆ ಬಂದರೆ ಪರ್ಮನೆಂಟಾಗಿ ಮಲಗಿಸ್ಬಿಡ್ಬೋದು. ಯಾಕೆ ಇಷ್ಟೊತ್ತು ಮಾಡ್ತಿದ್ದೆ ನೀವನು? ಓ ರಾಮ್, ಲೇಟ್ ಆಗೋಯ್ತು ತಗೋತು. ಸಾರಿ ಕಣ, ಮಿಸ್ ಆಗಿ ಬಿದ್ದೋಯ್ತು. ಪರವಾಗಿಲ್ಲ ಬಿಡೋ. ಏನ್ರಿ ಇದು? ಮೆಡಿಸಿನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ನಿಮ್ಗೆ ಯಾರಿದು ಮುಟ್ಟ ಕೇಳಿದ್ದು? ಪ್ರಭಾ, ಅದು ಸಾಕು, ಸುಮ್ನಿರಿ.